ವೆಲ್ಕಮ್ ಟು ಅನದರ್ ವ್ಲಾಗ್. ಅಂತೂ ಇಂತೂ ಇಂಥ ಮಳೆಯಾಗಂತೂ ಕಾಲೇಜಿಗೆ ಬಂದು ಮುಟ್ಟಿದ್ವಿ. ಬೇಸಿಗೆಯಲ್ಲಿ ಸಿಗೋ ರಜೆನ ಮಳೆಗಾಲದಲ್ಲಿ ಕೊಟ್ಟಿದ್ರೆ ಏನೋ ಆರಾಮಾಗಿ ಮನೆಯಾಗಿರ್ಬೋದಿತ್ತು. ಆದರೆ ಏನು ಮಾಡೋಕ್ಕಾಗಲ್ಲ. ನಾನು ವೃತ್ತಿ ಅಂತೂ ಮಳೆಯಲ್ಲಿ ಜೊತೆಯಲ್ಲಿ ಅನ್ಕೋತ ಕಾಲೇಜಿಗೆ ಬಂದ್ವಿ. ಕ್ಲಾಸ್ ಕಡೆ ಹೋದ್ವಿ, ನೋಡ್ತೀವಿ ನಾವು ಎಲ್ಲರಿಗಿಂತ ಮೊದಲು ಬಂದಿದ್ವಿ. ಅದ ಖುಷಿಗೆ ನಾನು ವೃತ್ತಿ ಒಂದು ವೀಡಿಯೋ ತಗೊಂಡ್ವಿ. ಯಾಕಂದ್ರೆ ಎಲ್ಲರಿಗಿಂತ ಮೊದಲು ನಾವು ಇಬ್ಬರು ಬಂದ್ವಿ. ಕ್ಲಾಸ್ ಸ್ಟಾರ್ಟ್ ಆದರೂ ಯಾರೂ ಇರಲಿಲ್ಲ. ಆಮೇಲೆ ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ನಾವು ಬಂದಿರೋದು ಎಲ್ಲ ಹುಡುಗಿಯರ ಫೇವ್ರೇಟ್ ಸ್ಪಾಟ್ ಇದೆ, ಕನ್ನಡಿ ಮುಂದೆ. ಕ್ಲಾಸ್ ಅಂತೂ ಮುಗಿದು ಇನ್ನು ನಮ್ಮದ್ರೆ ಏನು ಕೆಲಸ ಐತಿ, ಅದಕ್ಕೆ ಎಲ್ಲ ಗ್ಯಾಂಗ್ ಕಟ್ಕೊಂಡು ನಾವಂತೂ ಊಟಕ್ಕೆ ನಾನು ತಂದಿನಿ ಗುಲಾಬ್ ಜಾಮೂನ. ಹಂಗೆ ಇವ್ರು ಇಬ್ಬರಿಗೆ ಕೊಟ್ನಿ. ನಮ್ಮ ಋತುಜಾವರು ಎಲ್ಲ ತರಕಾರಿನ ಉಪಯೋಗಿಸಿ ಈ ಗ್ರೀನ್ ರೈಸ್ನ ಮಾಡ್ಕೊಂಡ್ಬಂದಿದ್ದಳು. ಆದರೂ ಚಂದ ಇತ್ತು. ನಮ್ಮ ಮುಂದಿರೋ ನಾಯಿಗೂ ಇಷ್ಟ ಆಯ್ತು, ಅದಕ್ಕೂ ಹಾಕಿದ್ವಿ. ನಮ್ಮ ಋತುಜಾಗ ಇನ್ನೂ ಹೊಟ್ಟೆ ತುಂಬಿಲ್ಲ ಅಂತ ವಡಾಪಾವ್ ತಿಂದಳ. ತಂದು ನೋಟ್ಸ್ ಬರೆಯೋದು ಬಿಟ್ಟು ತನ್ನ ತಮ್ಮಂದು ಬರೆದು ಕೊಡ್ತಾ ಇದ್ದಳು ಅಕೌಂಟೆನ್ಸಿ. ಹಂಗೆ ನಮ್ಮ ಅಭಯ ರಷ್ಯಾದಿಂದ ಚಾಕ್ಲೇಟ್ ತರಿಸಿದಂತ ಎಲ್ಲರಿಗೂ ಕೊಟ್ಟ. ಇದು ನಮ್ಮದು ಲಾಸ್ಟ್ ಸೆಮ್ಮ, ಅದಕ್ಕೆ ನಮ್ಮದು ಪ್ರಾಜೆಕ್ಟ್ ವರ್ಕ್ ಇರುತ್ತೆ. ಹಂಗೆ ನಾವು ಲೈಬ್ರರಿದಾಗ ಕುಂತು ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ವಿ. ನಮ್ಮ ಪ್ರೋಗ್ರಾಮ್ದಾಗ ಏನೇ ಎರರ್ ಬಂದರೂ ನಮ್ಮ ಅಭಿಷೇಕ್ ಅವ್ರು ತೆಗೆದುಕೊಡ್ತಾರೆ. ಅಂತೂ ಇಂತೂ ಎಲ್ಲ ಎರರ್ ತೆಗೆದುಕೊಟ್ಟ, ಪ್ರಾಜೆಕ್ಟ್ನೂ ರನ್ ಮಾಡಿದ. ಅಂತೂ ಇಂತೂ ಈ ಒಂದಿನ ಇವನು ಡೆವಲಪರ್ ಆಗೋದಂತೂ ಪಕ್ಕಾ ಐತಿ. ಹಂಗೆ ನಮ್ಮ ಪ್ರಾಜೆಕ್ಟ್ದು ಏನೇನು ರಿಕ್ವೈರ್ಮೆಂಟ್ ಐತೆ ಅಂತ ಸರ್ ಕಡೆ ತೊಗೊಂಡು ಹೊಂಟಿದ್ವಿ. ನಾನು ವೃತ್ತಿ ಅಭಯ ಸರ್ ಕಡೆ ಹೋಗಿ ಬಂದ. ಆಮೇಲೆ ನಾವು ತಿನ್ನೋಕೆ ಹೋಗಿದ್ದ ಗೋಬಿ ಮಂಚೂರಿ. ಯಾಕಂದ್ರೆ ನಮ್ಮ ಋತುಜಾ ಅವ್ರಿಗೆ ಅವಾಗ ಏನಾದರೂ ತಿನ್ನಿಸ್ತಾ ಇರಬೇಕು, ಇಲ್ಲಾಂದರೆ ಬ್ಯಾಟ್ರಿ ಲೋ ಆಗತ್ತೆ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ.